ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಟ್ಯಾಕ್ಸ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ನಾವು ಯಾವುದೇ ರೀತಿಯ ಒಂದು ಇನ್ಕಮನ್ನು ಜನರೇಟ್ ಮಾಡಿಕೊಂಡಾಗ ಅದು ಸ್ಯಾಲ್ರಿಯಿಂದ ಬರುವಂಥ ಇನ್ಕಮ್ ಆಗಿರ್ಬೋದು, ಅಥವಾ ನಾವು ಏನಾದರೂ ಬಿಸ್ನೆಸ್ಸನ್ನು ಮಾಡಿ ಆ ಬಿಸ್ನೆಸ್ಸಿಂದ ಏನಾದರೂ ಇನ್ಕಮನ್ನು ಪಡ್ಕೊಂಡ್ರೆ, ಅಥವಾ ನಮ್ಮ ಸೈಟ್ ಅಥವಾ ಮನೆ ಏನಾದರೂ ಇದ್ದು ಅದನ್ನು ಸೆಲ್ ಮಾಡಿ ಅದರಿಂದ ಏನಾದರೂ ನಮಗೆ ಇನ್ಕಮ್ ಜನರೇಟ್ ಆದರೆ, ಸೊ ಇದಕ್ಕೆಲ್ಲ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಡಿಸ್ಕಸ್ ಮಾಡೋಣ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಸ್ಲ್ಯಾಬ್ಗಳು ಯಾವುವು, ಸೊ ನಮ್ಮ ಇನ್ಕಮ್ ಎಷ್ಟಿದ್ದಾಗ ನಾವು ಎಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ, ಹಾಗೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಮತ್ತು ಹಳೆ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಯಾವುದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ, ಶೇರ್ ಮಾರ್ಕೆಟಲ್ಲಿ ನಾವು ಏನು ಇನ್ಕಮ್ ಜನರೇಟ್ ಮಾಡ್ತೀವಿ ಅದಕ್ಕೆ ಎಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ನೀವು ಚಾನಲ್ಗೆ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ನಾನು ಯಾವಾಗಲೂ ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಮೊದಲನೇದಾಗಿ ಇಲ್ಲಿ ನಾವು ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ನೋಡೋದಾದರೆ, ನಿಮ್ಮ ಇನ್ಕಮ್ ಏನಾದರೂ, ಸೊ ನೀವು ಇನ್ಕಮ್ನ ಸ್ಯಾಲ್ರಿಯಿಂದ ಜನರೇಟ್ ಮಾಡ್ಬೋದು ಅಥವಾ ನಿಮಗೆ ಬಿಸ್ನೆಸ್ಸಿಂದ ಇನ್ಕಮ್ ಬರ್ತಿರ್ಬೋದು. ನಿಮ್ಮ ಇನ್ಕಮ್ ಏನಾದರೂ ಟೋಟಲ್ 2.5 ಲಕ್ಷದ ಒಳಗಡೆ ಇದ್ದರೆ ನೀವು ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನು ಕೊಡಬೇಕಾಗಿ ಇರೋದಿಲ್ಲ. ಅಕಸ್ಮಾತ್ ನಿಮ್ಮ ಇನ್ಕಮ್ ಏನಾದರೂ 2.5 ಲಕ್ಷದಿಂದ 5 ಲಕ್ಷದ ನಡುವೆ ಇದ್ದಾಗ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನೀವು 5% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಹೊಸ ಸ್ಲ್ಯಾಬಲ್ಲೂ ಕೂಡ ಅಷ್ಟೇ 5% ಕೊಡಬೇಕಾಗುತ್ತೆ. ಬಟ್ ಅಲ್ಲಿ ನಮಗೆ ರಿಬೇಟ್ ಸಿಗುತ್ತೆ. ಆ ರಿಬೇಟನ್ನು ಬಳಸ್ಕೊಂಡು ಯಾವುದೇ ಒಂದು ಟ್ಯಾಕ್ಸನ್ನು ಗೌರ್ಮೆಂಟ್ಗೆ ಕಟ್ಟದೇ ಇರೋ ರೀತಿ ಅವಾಯ್ಡ್ ಮಾಡ್ಬೋದಾಗುತ್ತೆ. ಬಟ್ ನಿಮ್ಮ ಇನ್ಕಮ್ ಯಾವಾಗ 5 ಲಕ್ಷದ ಮೇಲೆ ಹೋಗುತ್ತೆ, ಸೊ 5ರಿಂದ 7.5 ಲಕ್ಷ ಇದ್ದಾಗ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ 20%ನಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಅದೇ ನೀವು ಹೊಸ ಟ್ಯಾಕ್ಸ್ ರೇಟನ್ನು ಕನ್ಸಿಡರ್ ಮಾಡಿಕೊಂಡಾಗ ಅಲ್ಲಿ ಕೇವಲ 10% ಟ್ಯಾಕ್ಸ್ ಇರುತ್ತೆ. ಏನಕ್ಕೆ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ 20%, ಹೊಸ ಟ್ಯಾಕ್ಸ್ ಸ್ಲ್ಯಾಬಲ್ಲಿ 10%, ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ 7.5 ಲಕ್ಷದಿಂದ 10 ಲಕ್ಷ ನಿಮ್ಮ ಇನ್ಕಮ್ ಇದ್ದಾಗ ಹಳೆ ಟ್ಯಾಕ್ಸ್ ಸ್ಲ್ಯಾಬಲ್ಲಿ 20% ಟ್ಯಾಕ್ಸ್ ಇರುತ್ತೆ. ಬಟ್ ನೀವು ಹೊಸ ಟ್ಯಾಕ್ಸ್ ರೇಟನ್ನು ಕನ್ಸಿಡರ್ ಮಾಡಿಕೊಂಡಾಗ 15% ಆಗುತ್ತೆ ನಿಮ್ಮ ಟ್ಯಾಕ್ಸ್. ಹಾಗೆ 10 ಲಕ್ಷದಿಂದ 12.5 ಲಕ್ಷ ಇದ್ದಾಗ ಓಲ್ಡ್ ಟ್ಯಾಕ್ಸ್ ರೇಟಲ್ಲಿ ನಿಮಗೆ 30% ಅಂದರೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದು ಬೀಳುತ್ತೆ. ಹಾಗೆ ಹೊಸ ಟ್ಯಾಕ್ಸ್ ರೇಟಲ್ಲಿ ಅಪ್ಲೈ ಮಾಡಿದ್ರೆ ಕೇವಲ 20% ಬೀಳುತ್ತೆ. 12.5 ಲಕ್ಷದಿಂದ 15 ಲಕ್ಷ ಇದ್ದಾಗ 30%. ಸೊ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ 10 ಲಕ್ಷದ ಮೇಲೆ ಇನ್ಕಮ್ ಹೋದರೆ 30%ನಷ್ಟು ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಅದರ ಮೇಲೆ ನೀವು ಸೆಸ್ಸನ್ನು ಕೂಡ ಕೊಡಬೇಕಾಗುತ್ತೆ. ಅದೇ ನೀವು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಕನ್ಸಿಡರ್ ಮಾಡಿಕೊಂಡಾಗ 12.5 ಲಕ್ಷದಿಂದ 15 ಲಕ್ಷಕ್ಕೆ ಕೇವಲ 25% ಕೊಡಬೇಕಾಗುತ್ತೆ. ಸೊ ಕೇವಲ ಅಂದರೆ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬ್ಗೆ ಕಂಪೇರ್ ಮಾಡಿಕೊಂಡಾಗ 5% ಕಡಿಮೆ. 15 ಲಕ್ಷದ ಮೇಲಿದ್ರೆ ಸೊ 30%. ಯಾವುದೇ ಟ್ಯಾಕ್ಸ್ ಸ್ಲ್ಯಾಬನ್ನು ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ 30% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಸೊ ನೀವು ನೋಡಬೇಕು ನಿಮ್ಮ ಇನ್ಕಮ್ ಎಷ್ಟು ಬರ್ತಿದೆ ವರ್ಷಕ್ಕೆ. ಸೊ ಅದರ ಬೇಸಿಸ್ ಮೇಲೆ ನೀವು ITR ಅನ್ನು ಫೈಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಗಳು ಕೂಡ ಸಿಗುತ್ತೆ, ಯಾವ ರೀತಿ ನೀವು ಟ್ಯಾಕ್ಸನ್ನು ಪೇ ಮಾಡಬೇಕು, ಯಾವ ರೀತಿಯಲ್ಲಿ ITR ಫೈಲ್ ಮಾಡಿ ಅದರಿಂದ ನೀವು ರೀಫಂಡ್ಸ್ ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಪಡ್ಕೋಬೇಕು, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ವೀಡಿಯೋಸ್ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ಓಲ್ಡ್ ಟ್ಯಾಕ್ಸ್ ರೇಟ್ಗೆ ಮತ್ತು ನ್ಯೂ ಟ್ಯಾಕ್ಸ್ ರೇಟ್ಗೆ ಏನಕ್ಕೆ ಇಷ್ಟೊಂದು ಡಿಫ್ರೆನ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾವು ಗಮನಿಸಿದಾಗ, ನಾವು ಓಲ್ಡ್ ಟ್ಯಾಕ್ಸ್ ರೇಟಲ್ಲಿ ಅಪ್ಲೈ ಮಾಡಿದಾಗ ನಿಮ್ಮ ಬಳಿ ಏನಾದರೂ ಸೇವಿಂಗ್ಸ್ ಇದ್ದರೆ ಅಥವಾ ನೀವೇನಾದರೂ ಖರ್ಚನ್ನು ಮಾಡ್ತಿದ್ರೆ ಸೊ ಅದನ್ನು ನೀವು ಡಿಡಕ್ಷನ್ಸ್ ಅಂತ ತೋರಿಸ್ಬೋದಾಗುತ್ತೆ. ಬಟ್ ನೀವು ಹೊಸ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಖರ್ಚು ಅಥವಾ ಸೇವಿಂಗ್ಸನ್ನು ತೋರಿಸೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ನೀವು ಯಾವುದೇ ರೀತಿಯ ಸೇವಿಂಗ್ಸ್ ಮಾಡ್ತಿಲ್ಲ ಅಂದಾಗ ನೀವು ಹೊಸ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಆಗ ನಿಮಗೆ ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಬೀಳುತ್ತೆ. ಅದೇ ನೀವು ಸೇವಿಂಗ್ಸ್ ಮಾಡ್ತಿದ್ರೆ, ಅಕಸ್ಮಾತ್ ನೀವು ಸ್ಯಾಲ್ರಿಡ್ ಎಂಪ್ಲಾಯ್ ಆಗಿದ್ರೆ ನಿಮಗೆ PF ಕಟ್ ಆಗ್ತಾ ಇರುತ್ತೆ ಎವ್ರಿ ಮಂತ್. ಸೊ ಅದು ಏನಾಗುತ್ತೆ ATCಯಲ್ಲಿ ಕವರ್ ಆಗುತ್ತೆ. ಅಲ್ಲಿ ನೀವು ಡಿಡಕ್ಷನನ್ನು ತೋರಿಸ್ಬೋದಾಗುತ್ತೆ. ಹಾಗೆ ನೀವೇನಾದರೂ PPF ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ, NPS ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ, ಅಥವಾ ನೀವು ಲೈಫ್ ಇನ್ಶೂರೆನ್ಸ್ ಕವರ್ ಕಟ್ತಾ ಇದ್ರೆ, ಸೊ ಆಗ 1.5 ಲಕ್ಷ ಅಮೌಂಟನ್ನು ನೀವು ಸೇವ್ ಮಾಡ್ಬೋದಾಗುತ್ತೆ ಟ್ಯಾಕ್ಸಲ್ಲಿ. ATCಯಲ್ಲಿ ನಮಗೆ ಆ ಡಿಡಕ್ಷನ್ ಸಿಗುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಕೂಡ ಅಷ್ಟೇ, ಅಂದರೆ ELSS ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದನ್ನು ಕೂಡ ನಾವು ATCಯಲ್ಲಿ ಕ್ಲೈಮ್ ಮಾಡ್ಕೋಬೋದಾಗುತ್ತೆ. ಸೊ ಇಲ್ಲಿ ಟೋಟಲ್ ಲಿಮಿಟ್ ಏನಿದೆ ಅದು 1.5 ಲಕ್ಷ ಆಗಿರುತ್ತೆ. ಹಾಗೆ ATD, ಸೊ ನೀವೇನಾದರೂ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮಗೆ ಮತ್ತು ಪೇರೆಂಟ್ಸ್ಗೆ ಅಕಸ್ಮಾತ್ ಮದುವೆ ಆಗಿದ್ರೆ ನಿಮ್ಮ ಹೆಂಡತಿ ಅಥವಾ ಗಂಡ, ಸೊ ಯಾರಿಗಾದರೂ ನೀವು ಇನ್ಶೂರೆನ್ಸನ್ನು ಮಾಡಿಸಿದ್ರೆ ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬೋದಾಗುತ್ತೆ. ಅಕಸ್ಮಾತ್ ನಿಮ್ಮ ಪೇರೆಂಟ್ಸ್ ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ 50,000ವರೆಗೂ ನೀವು ATDಯಲ್ಲಿ ಕ್ಲೈಮ್ ಮಾಡ್ಬೋದಾಗುತ್ತೆ. ಹಾಗೆ ನಿಮ್ಮ ಬಳಿ ಹೋಮ್ ಲೋನ್ ಇದ್ದರೆ, ಸೊ ಅದಕ್ಕೆ ಏನಾದರೂ ಇಂಟ್ರೆಸ್ಟ್ ನೀವು ಕಟ್ತಾ ಇದ್ದರೆ 2 ಲಕ್ಷದವರೆಗೂ ನಿಮಗೆ ರಿಬೇಟ್ ಸಿಗುತ್ತೆ. ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬೋದು. ಮತ್ತು ನಿಮ್ಮ ಹೌಸ್ ಲೋನ್ಗೆ ಏನು ಪ್ರಿನ್ಸಿಪಲ್ ಅಮೌಂಟನ್ನು ನೀವು ಬ್ಯಾಂಕ್ಗೆ ಕಟ್ತೀರಾ ಅದನ್ನು ATCಯಲ್ಲಿ ಕೂಡ ನಾವು ಕ್ಲೈಮ್ ಮಾಡ್ಕೋಬೋದಾಗುತ್ತೆ. ಅಂದರೆ ನಿಮ್ಮದು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬರೀ ಹೌಸ್ ಲೋನನ್ನೇ ಕಟ್ತಿದ್ದೀರಾ ಅಂದಾಗ ಅದರ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನು ATCಯಲ್ಲಿ ಕ್ಲೈಮ್ ಮಾಡ್ಬೋದು. ಅದಕ್ಕೆ ಇಂಟ್ರೆಸ್ಟ್ ಏನು ಕಟ್ತಾ ಇದ್ದೀರಾ ಅದನ್ನು ಬೇರೆ ಒಂದು ಸೆಕ್ಷನ್ ಇದೆ, ಸೊ ಅಲ್ಲಿ ನೀವು 2 ಲಕ್ಷದವರೆಗೂ ಕ್ಲೈಮ್ ಮಾಡ್ಕೋಬೋದಾಗುತ್ತೆ. ಹಾಗೆ ಹಳೆ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನೀವು ಅಪ್ಲೈ ಮಾಡಿದಾಗ ಗೌರ್ಮೆಂಟ್ ನಿಮಗೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಕೂಡ ಕೊಡ್ತಾರೆ. ಸೊ ಈ ರೀತಿ ಓಲ್ಡ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನಿಮಗೆ 5 ಲಕ್ಷದವರೆಗೂ ಸೇವಿಂಗ್ಸ್ ಅವಕಾಶ ಇರುತ್ತೆ. ಸೊ ಈ ಟ್ಯಾಕ್ಸ್ ಸ್ಲ್ಯಾಬ್ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ.
ಸೊ ನೆಕ್ಸ್ಟ್ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವ ರೀತಿ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ ಅದನ್ನು ನಾವು ಗಮನಿಸೋಣ. ಇಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎರಡು ರೀತಿಯ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ನೀವೇನಾದರೂ ಶೇರ್ ಅಥವಾ ಮ್ಯೂಚುವಲ್ ಫಂಡನ್ನು ಬೈ ಮಾಡಿ 1 ವರ್ಷ ಆದಮೇಲೆ ಆ ಯೂನಿಟ್ಸ್ ಅಥವಾ ಶೇರ್ಗಳನ್ನು ಸೆಲ್ ಮಾಡಿದಾಗ ನಿಮ್ಗೇನು ಪ್ರಾಫಿಟ್ ಬರುತ್ತೆ ಅದ್ರ ಮೇಲೆ ನಮಗೆ 10% ಟ್ಯಾಕ್ಸ್ ಇರುತ್ತೆ. 2018ಕ್ಕೂ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬಂದಾಗ ಯಾವುದೇ ರೀತಿಯ ಟ್ಯಾಕ್ಸ್ ಇರಲಿಲ್ಲ. ಬಟ್ ಗೌರ್ಮೆಂಟ್ ಇಲ್ಲೂ ಕೂಡ 10%ನಷ್ಟು ಟ್ಯಾಕ್ಸನ್ನು ಈಗ ಹಾಕಿದ್ದಾರೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, 1 ವರ್ಷಕ್ಕೆ ನಿಮ್ಮ ಪ್ರಾಫಿಟ್ ಏನಾದರೂ 1 ಲಕ್ಷದ ಮೇಲೆ ಇದ್ದರೆ ಮಾತ್ರ ಆ 1 ಲಕ್ಷದ ಮೇಲೆ ಏನು ಪ್ರಾಫಿಟ್ ಬರುತ್ತೆ. ಸೊ ಅಕಸ್ಮಾತ್ ಈಗ 1,50,000 ನಿಮಗೆ ಪ್ರಾಫಿಟ್ ಇತ್ತು ಅಂತ ಅನ್ಕೊಳ್ಳಿ. ಸೊ ಕೇವಲ 50,000ಕ್ಕೆ 10% ಅಂದರೆ 5,000 ಟ್ಯಾಕ್ಸನ್ನು ಮಾತ್ರ ಕೊಡಬೇಕಾಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದಾಗ ಮಾತ್ರ. ಅದೇ ನೀವು 90,000 ಪ್ರಾಫಿಟ್ ಮಾಡಿದ್ರಿ ಅನ್ಕೊಳ್ಳಿ, ಅಂದರೆ ಶೇರನ್ನು 1 ವರ್ಷ ಇಟ್ಕೊಂಡು 90,000 ಪ್ರಾಫಿಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಆಗ ನೀವು ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನು ಕೊಡಬೇಕಾಗಿಲ್ಲ. ಏನಕ್ಕೆಂದರೆ ನಿಮ್ಮ ಅಮೌಂಟ್ ಏನಿದೆ 1 ಲಕ್ಷಕ್ಕಿಂತ ಕಮ್ಮಿ ಇದೆ, ಅಂದರೆ ನಿಮ್ಮ ಪ್ರಾಫಿಟ್ 1 ಲಕ್ಷಕ್ಕಿಂತ ಕಮ್ಮಿ ಇದೆ. ಆ ಕಾರಣದಿಂದ ನೀವು ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನು ಕೊಡಬೇಕಾಗಿಲ್ಲ. ಅಕಸ್ಮಾತ್ ನೀವು ಶೇರನ್ನು 1 ವರ್ಷಕ್ಕಿಂತ ಹೆಚ್ಚಿನ ಕಾಲ ಹೋಲ್ಡ್ ಮಾಡಿಕೊಂಡ್ರೆ ಅಥವಾ ನೀವು ಬೈ ಮಾಡ್ಕೊಂಡಿರುವಂಥ ಮ್ಯೂಚುವಲ್ ಫಂಡ್ ಯೂನಿಟ್ಗಳನ್ನು 1 ವರ್ಷ ಆದಮೇಲೆ ಸೆಲ್ ಮಾಡಿದ್ರೆ. ಸೊ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅಕಸ್ಮಾತ್ ನೀವು ಯಾವುದೋ ಒಂದು ಶೇರಲ್ಲಿ ಇವತ್ತು ಎಂಟರ್ ಆಗಿರ್ತೀರಾ, ಇನ್ನೊಂದು 4 ತಿಂಗಳು 5 ತಿಂಗಳು ಬಿಟ್ಟು ಅದರಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋತೀರಾ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವು 15% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಅಲ್ಲಿ ನೀವು 20 ರೂಪಾಯಿ 30 ರೂಪಾಯಿ ಪ್ರಾಫಿಟ್ ಮಾಡಿದ್ರು ಕೂಡ ಅದಕ್ಕೆ 15% ಟ್ಯಾಕ್ಸನ್ನು ಕೊಡಲೇಬೇಕಾಗುತ್ತೆ. ಅಲ್ಲಿ ನಿಮಗೆ 1 ಲಕ್ಷದವರೆಗೂ ಡಿಡಕ್ಷನ್ಸ್ ಇರೋದಿಲ್ಲ. ಸೊ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಪ್ರತಿ ವರ್ಷ ನೀವು 1 ಲಕ್ಷದವರೆಗೂ ಪ್ರಾಫಿಟನ್ನು ಮಾಡಿ ಸೊ ಅದನ್ನು ನೀವು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಅಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ. ಬಟ್ ನೀವು ಶಾರ್ಟ್ ಟರ್ಮಲ್ಲಿ ಈ ರೀತಿ ಪ್ಲೇ ಮಾಡ್ತಿದ್ರೆ 15% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಸೊ ಈ ಟ್ಯಾಕ್ಸಸ್ ಏನಿದೆ ಇದು ಲಾಂಗ್ ಟರ್ಮ್ಗೆ ಆಗಿರುತ್ತೆ. ಹಾಗೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಸೊ ನೀವೀಗ ಮಾರ್ಕೆಟಲ್ಲಿ ಒಂದು 40,000 ಇನ್ವೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಜಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಅದರಲ್ಲಿ ನಿಮಗೆ ಪ್ರಾಫಿಟ್ ಲಾಸ್ ಏನೂ ಇರೋದಿಲ್ಲ. ಸೊ ನೀವು 40,000 ಏನು ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸಸ್ ಇರೋದಿಲ್ಲ. ಸೊ ನೀವು ಪ್ರಾಫಿಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಟ್ಯಾಕ್ಸಸ್ ಅಪ್ಲೈ ಆಗೋದು. ಏನಕ್ಕೆಂದರೆ ಆಲ್ರೆಡಿ ಆ 40,000 ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದು ನಿಮಗೆ ಯಾವುದೋ ಒಂದು ಇನ್ಕಮ್ ಸೋರ್ಸಿಂದ ಬಂದಿರುತ್ತೆ. ಅದಕ್ಕೆ ಆಲ್ರೆಡಿ ನೀವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿರ್ತೀರಾ, ಅಥವಾ ನಿಮ್ಮ ಇನ್ಕಮ್ 2.5 ಲಕ್ಷಕ್ಕಿಂತ ಅಥವಾ 5 ಲಕ್ಷಕ್ಕಿಂತ ಕಮ್ಮಿ ಇರುತ್ತೆ. ಸೊ ಆ ಕಾರಣದಿಂದ ಆ ಅಮೌಂಟ್ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದರ ಮೇಲೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಹಾಗೆ ಅಕಸ್ಮಾತ್ ನೀವೇನಾದರೂ ಲಾಸ್ಗಳನ್ನು ಮಾಡಿಕೊಂಡ್ರೆ ಸೊ ಅದನ್ನು ಕೂಡ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾಗುತ್ತೆ. ಅಂದರೆ ನಿಮಗೆ ಯಾವುದೋ ಒಂದು ಸೋರ್ಸಿಂದ ಪ್ರಾಫಿಟ್ ಆಗ್ತಾ ಇರುತ್ತೆ, ಸೊ ಇನ್ನೊಂದು ಸೋರ್ಸಿಂದ ಲಾಸ್ ಆಗ್ತಿರುತ್ತೆ. ಸೊ ಅದು ಕೂಡ ಸೆಟ್ ಆಫ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಾಸ್ ಮಾಡಿಕೊಂಡ್ರೆ ಅದನ್ನು ನೀವು ಕ್ಯಾರಿ ಮಾಡ್ಬೋದು ಅಥವಾ ಸೆಟ್ ಆಫ್ ಮಾಡ್ಕೋಬೋದಾಗುತ್ತೆ. ಸೊ ಅದಕ್ಕೆ ಬೇರೆದೇ ಒಂದು ರೂಲ್ಸ್ಗಳು ಕೂಡ ಇದ್ದಾವೆ. ಸೊ ನೀವು ಅದನ್ನು ITR ಫೈಲ್ ಮಾಡುವಾಗ ನಿಮಗೆ ಅದರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಅಥವಾ ನೀವು ನಿಮ್ಮ ಬ್ರೋಕರ್ನ ಬಳಿಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ತೊಗೊಂಡಾಗ ಸೊ ನಿಮ್ಮ ಪ್ರಾಫಿಟ್ ಅಥವಾ ಲಾಸ್ ಎಷ್ಟಿದೆ ಅದನ್ನು ಕೂಡ ನೀವು ನೋಡಿ ಅದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ಬೋದಾಗುತ್ತೆ. ಸೊ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಸೊ ಇದು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಆಯಿತು. ಸೊ ಟ್ರೇಡಿಂಗ್ ಕೂಡ ಮಾಡ್ತಿರ್ತೀರಾ ಮಾರ್ಕೆಟ್ನಲ್ಲಿ. ಸೊ ಇಂಟ್ರಾಡೇ ಟ್ರೇಡಿಂಗ್ ಆಗಿರ್ಬೋದು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಗಿರ್ಬೋದು, ಅಥವಾ ನೀವು ಡಿವಿಡೆಂಡ್ಗಳನ್ನು ಕೂಡ ಅರ್ನ್ ಮಾಡಿ ಇನ್ಕಮನ್ನು ಪಡ್ಕೋತಿರ್ತೀರಾ. ಸೊ ಇಲ್ಲಿ ನಿಮಗೆ 10% 15% ಅಂತ ಟ್ಯಾಕ್ಸ್ ಸ್ಲ್ಯಾಬ್ ಇರೋದಿಲ್ಲ. ಸೊ ಇದು ನಿಮಗೆ ನಾರ್ಮಲ್ ಬಿಸ್ನೆಸ್ ಅಥವಾ ನಿಮಗೆ ಸ್ಯಾಲ್ರಿ ಯಾವ ರೀತಿ ಇನ್ಕಮ್ ಬರ್ತಿರುತ್ತೆ ಆ ರೀತಿಯ ಒಂದು ಸ್ಲ್ಯಾಬ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಅಕಸ್ಮಾತ್ ನಿಮ್ಮ ಇನ್ಕಮ್ ಏನಾದರೂ 30% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬೀಳ್ತಿದ್ರೆ ಸೊ ನೀವು ಇಂಟ್ರಾಡೇ ಮಾಡಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡಿ ಅಥವಾ ಡಿವಿಡೆಂಡಿಂದ ಏನಾದರೂ ಇನ್ಕಮನ್ನು ಪಡ್ಕೊಂಡಾಗ ಈ ಒಂದು ಇನ್ಕಮ್ನ ಮೇಲೆ 30% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಂಟ್ರಾಡೇ ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡಿದಾಗ ನಿಮ್ಗೆ ಏನು ಪ್ರಾಫಿಟ್ ಜನರೇಟ್ ಆಗುತ್ತೆ ಅದು ನಿಮಗೆ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ನ ಅಡಿಯಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಇನ್ಕಮ್ ಏನಾದರೂ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಸೊ ನೀವು ಇಲ್ಲಿ ಪ್ರಾಫಿಟನ್ನು ಮಾಡಿಕೊಂಡಾಗ ಸೊ ಅಲ್ಲಿ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸಸ್ ಬೀಳೋದಿಲ್ಲ. ಬಟ್ 5 ಲಕ್ಷಕ್ಕಿಂತ ಜಾಸ್ತಿ ಆದಾಗ ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿ ಇರುತ್ತೆ ಸೊ ನೀವು ಯಾವ ಒಂದು ಟ್ಯಾಕ್ಸ್ ರೇಟನ್ನು ಸೆಲೆಕ್ಟ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಹಾಗೆಯೇ ನಿಮಗೆ ಕಂಪನಿಗಳು ಡಿವಿಡೆಂಡನ್ನು ಕೊಟ್ಟಾಗ ಸೊ ಆ ಡಿವಿಡೆಂಡ್ ಏನಾದರೂ 5,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಅವರು 10%ನಷ್ಟು TDS ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತಾರೆ. ನಿಮ್ಮ ಇನ್ಕಮ್ ಏನಾದರೂ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಸೊ ನೀವು 15G ಅಥವಾ 15H ಫಾರ್ಮನ್ನು ಸಬ್ಮಿಟ್ ಮಾಡಿ ನಿಮ್ಮ ಅಮೌಂಟ್ ಏನು ಕಟ್ಟಾಗಿದೆ 10% ಏನು ಕಟ್ಟಾಗಿದೆ ಅದನ್ನು ಮತ್ತೆ ಕ್ರೆಡಿಟ್ ಮಾಡಿಸ್ಕೋಬೋದಾಗುತ್ತೆ. ಅಥವಾ ನೀವು ಟ್ಯಾಕ್ಸ್ ಪೇ ಮಾಡುವಾಗ ಆಲ್ರೆಡಿ 10% ಏನು ಕಟ್ಟಾಗಿರುತ್ತೆ ಅದನ್ನು ಬಿಟ್ಟು ಇನ್ನೇನಾದರೂ ಎಕ್ಸ್ಟ್ರಾ ಇದ್ದರೆ ಪೇ ಮಾಡ್ಬೋದಾಗುತ್ತೆ. ಅಕಸ್ಮಾತ್ ನೀವು 10% ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬಂದಾಗ ಎಕ್ಸ್ಟ್ರಾ ಡಿವಿಡೆಂಡ್ ಮೇಲೆ ಏನು ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ಟ್ಯಾಕ್ಸ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಆಗಿದೆ. ನಿಮ್ಮ ಪ್ಯಾನ್ ಕಾರ್ಡ್ನಿಂದ ಎಲ್ಲ ಡೇಟಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೊ ಜಸ್ಟ್ ನೀವು ITR ಫಾರ್ಮನ್ನು ಓಪನ್ ಮಾಡಿದಾಗ
ಪ್ರೀ ಕ್ಯಾಲ್ಕುಲೇಟೆಡ್ ಫೀಲ್ಡ್ಗಳು ಬರುತ್ತೆ. ಅಂದರೆ ನೀವು ಮಾರ್ಕೆಟಿಂದ ಎಷ್ಟು ಜನರೇಟ್ ಮಾಡಿರ್ತೀರಾ, ನಿಮಗೆ ಬ್ಯಾಂಕ್ನಿಂದ ಎಷ್ಟು ಇಂಟ್ರೆಸ್ಟ್ ಬಂದಿದೆ, ಹಾಗೆಯೇ ನೀವು ಬೇರೆ ಬೇರೆ ಸೋರ್ಸಿಂದ ಎಷ್ಟು ಇನ್ಕಮನ್ನು ಪಡ್ಕೊಂಡಿದ್ದೀರಾ ಎಲ್ಲ ಕೂಡ ಅಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಜಸ್ಟ್ ನೀವು ಅದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಒಂದು ಕಡೆ ನೋಟ್ ಮಾಡಿಕೊಂಡು ಇಷ್ಟು ಪ್ರಾಫಿಟ್ ನನಗೆ ಈ ಕಡೆಯಿಂದ ಬಂದಿದೆ, ಅದನ್ನು ನೀವು ಜಸ್ಟ್ ಕನ್ಫರ್ಮ್ ಮಾಡಿದ್ರೆ ಆಯಿತು. ಸೊ ಎಲ್ಲ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ಸೊ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ ಅಂತ. ಸೊ ಈಗ ನಿಮಗೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ, ಸೊ ನಾನು ಎಷ್ಟು ಪ್ರಾಫಿಟ್ ಅಥವಾ ಲಾಸನ್ನು ಮಾಡಿದ್ದೀನಿ ಅದನ್ನು ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ. ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಝೀರೋದಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಅಪ್ಸ್ಟಾಕ್, ಗ್ರೋ ಯಾವುದೇ ಒಂದು ಬ್ರೋಕರ್ನ ಬಳಿ ಅಕೌಂಟ್ ಇದ್ದಾಗ ಕೂಡ ನಿಮ್ಮ ಅಕೌಂಟ್ ಸೆಕ್ಷನ್ಗೆ ಹೋಗಿ ರಿಪೋರ್ಟ್ಸ್ಗೆ ಹೋದಾಗ ಅಲ್ಲಿ ನಿಮಗೆ ಟ್ಯಾಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಸಿಗುತ್ತೆ, ಅದನ್ನು ನೀವು ಓಪನ್ ಮಾಡ್ಬೋದಾಗುತ್ತೆ. ಅದೇ ಝೀರೋದ ಕೈಟ್ಗೆ ನೀವು ಹೋದಾಗ ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಟ್ಯಾಕ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನುವಂಥ ಒಂದು ಟ್ಯಾಬ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯ ಒಂದು ವಿಂಡೋ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಕರೆಂಟ್ ಫೈನಾನ್ಷಿಯಲ್ ಇಯರ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಹಾಗೆ Q1 ಇಂದ Q4 ವರೆಗೂ ನೀವು ನೋಡ್ಬೋದಾಗುತ್ತೆ, ಅಥವಾ ಬರೀ Q1, Q2ನ ಡೇಟಾ ನೋಡ್ಬೋದಾಗುತ್ತೆ. ಸೊ ಇಲ್ಲಿ ನಾವು 1 ವರ್ಷಕ್ಕೆ ಟ್ಯಾಕ್ಸ್ ಫೈಲ್ ಮಾಡೋದ್ರಿಂದ Q1 ಇಂದ Q4 ವರೆಗೂ ಏನು ಪ್ರಾಫಿಟ್ ಲಾಸ್ ಮಾಡ್ಕೊಂಡಿರ್ತೀರಾ ಸೊ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಈ ಆರೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ಸ್ಟೇಟ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ನನ್ನ ಈ ಒಂದು ಅಕೌಂಟ್ ಏನಿದೆ 3 ತಿಂಗಳ ಹಳೆಯ ಒಂದು ಅಕೌಂಟ್ ಆಗಿದೆ. ಸೊ ನಾನಿಲ್ಲಿ ಇಂಟ್ರಾಡೇಯಲ್ಲಿ ಕೇವಲ 777 ರೂಪಾಯಿ ಪ್ರಾಫಿಟನ್ನು ಮಾಡಿದ್ದೀನಿ. ಸೊ ಕೆಲವೊಂದಿಷ್ಟು ದಿನ ಪ್ರಾಫಿಟ್ ಆಗುತ್ತೆ, ಕೆಲವೊಂದಿಷ್ಟು ಜನ ಲಾಸ್ ಆಗುತ್ತೆ. ನಾನು ಹೆಚ್ಚಾಗಿ ಇಂಟ್ರಾಡೇ ಅಥವಾ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದಿಲ್ಲ. ಸೊ ನನ್ನ ಪ್ರಾಫಿಟ್ ಏನಿದೆ ಅದು ಸ್ವಿಂಗ್ ಟ್ರೇಡಿಂದ ಬರುತ್ತೆ. ಸೊ ಇಲ್ಲಿ ನೀವು ಗಮನಿಸ್ಬೋದು ಶಾರ್ಟ್ ಟರ್ಮ್ ರಿಯಲೈಸ್ಡ್ ಪ್ರಾಫಿಟ್ ಏನು ಕಾಣಿಸ್ತಾ ಇದೆ. ಸೊ 16,000ವರೆಗೂ ಪ್ರಾಫಿಟನ್ನು ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ನಾನು ಮಾಡಿದ್ದೀನಿ. ಸೊ ಇದು ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು. ಸೊ ಈ 16,000 ಏನು ಪ್ರಾಫಿಟನ್ನು ಮಾಡಿದ್ದೀನಿ ಇದಕ್ಕೆ ನಾನು 15% ಅಷ್ಟು ಟ್ಯಾಕ್ಸನ್ನು ಕೊಡಬೇಕಾಗತ್ತೆ. ಹಾಗೆ ಇಲ್ಲಿ ಇಂಟ್ರಾಡೇ ಪ್ರಾಫಿಟ್ ಏನು ನಾನು ಮಾಡಿದ್ದೀನಿ, ಸೊ ನನ್ನ ಟ್ಯಾಕ್ಸ್ ಸ್ಲ್ಯಾಬ್ ಬಂದು 30%. ಸೊ ಇಲ್ಲಿ ಇಂಟ್ರಾಡೇ ಪ್ರಾಫಿಟ್ ಮೇಲೆ ನಾನು 30% ಟ್ಯಾಕ್ಸನ್ನು ಕೊಡಬೇಕಾಗುತ್ತೆ. ಹಾಗೆಯೇ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಕೂಡ ಇಲ್ಲಿ ಗಮನಿಸ್ಬೋದಾಗುತ್ತೆ. ಸೊ ನಾನು 1 ವರ್ಷಕ್ಕೂ ಹೆಚ್ಚಿನ ಕಾಲ ಯಾವುದೇ ಒಂದು ಶೇರ್ಗಳನ್ನು ಇಟ್ಟಿಲ್ಲ, ಏನಕ್ಕೆಂದರೆ ಇದು ಕೇವಲ 3 ತಿಂಗಳ ಹಳೆಯ ಒಂದು ಅಕೌಂಟ್ ಆಗಿರೋದ್ರಿಂದ. ಸೊ ಇನ್ನು ಇಲ್ಲಿ ಲಾಂಗ್ ಟರ್ಮ್ ರಿಯಲೈಸ್ಡ್ ಪ್ರಾಫಿಟ್ ನನಗೆ ಕಾಣಿಸ್ತಿಲ್ಲ. ಸೊ 1 ವರ್ಷಕ್ಕೂ ಹೆಚ್ಚಿನ ಕಾಲ ನಾನು ಯಾವುದಾದ್ರೂ ಶೇರ್ಗಳನ್ನು ಹೋಲ್ಡ್ ಮಾಡಿ ಅಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡಾಗ ಇಲ್ಲಿ 1 ಲಕ್ಷದವರೆಗೂ ನನಗೆ ಪ್ರಾಫಿಟ್ ಬಂದಾಗ ನಾನು ಯಾವುದೇ ರೀತಿಯ ಟ್ಯಾಕ್ಸನ್ನು ಕೊಡಬೇಕಾಗಿಲ್ಲ. 1 ಲಕ್ಷದ ಮೇಲೆ ಪ್ರಾಫಿಟ್ ಬಂದರೆ ಅಲ್ಲಿ ಕೇವಲ 10% ಕೊಡಬೇಕಾಗುತ್ತೆ. ಸೊ ಆ ಕಾನ್ಸೆಪ್ಟನ್ನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗೆ ಲಾಸನ್ನು ಕೂಡ ನಾವು ಟ್ಯಾಕ್ಸಲ್ಲಿ ಕನ್ಸಿಡರ್ ಮಾಡಿಕೊಂಡು 4 ವರ್ಷ 8 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಾಗುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.